ನಮಸ್ಕಾರ ವೀಕ್ಷಕರೇ, ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ಈಗಿನ ತಂತ್ರಜ್ಞಾನದ ಯುಗದಲ್ಲಿ ಸಮಯ ಎಂಬುದು ಓಡುವ ಕುದುರೆಯಾಗಿದೆ. ಈ ಕುದುರೆಯ ಹಿಂದೆ ನಾವು ಎಷ್ಟು ವೇಗವಾಗಿ ಓಡುತ್ತೇವೋ ಎಂಬುದು ಮುಖ್ಯವಾಗುತ್ತದೆ. ಓಡುವ ಭರದಲ್ಲಿ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಎಂಬುದರ ಅರಿವು ಸ್ವಲ್ಪ ಕಷ್ಟವಾಗುತ್ತದೆ. ಅದಕ್ಕೆ ನಾವು ಸಮಯದ ನಿರ್ವಹಣೆಯನ್ನು ಕಲಿಯಬೇಕು. ಸಮಯದ ನಿರ್ವಹಣೆ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ. ಇಲ್ಲಿ ಕೆಲವು ಟಿಪ್ಸ್ಗಳನ್ನು ನಾವು ನೋಡೋಣ ಬನ್ನಿ. ಮೊದಲು ನಮ್ಮ ಫೋನ್ ಮತ್ತು ಲ್ಯಾಪ್ಟಾಪ್ಗಳಿಗೆ ಬರುವಂತಹ ಉಪಯುಕ್ತವಾಗದ ನೋಟಿಫಿಕೇಷನ್ಗಳನ್ನು ಆಫ್ ಮಾಡುವುದು. ಇಂದು ನಮ್ಮ ಸಮಯವನ್ನು ಅತಿಯಾಗಿ ವೇಸ್ಟ್ ಮಾಡುತ್ತಿರುವ ಕೆಲವು ಸಾಮಾಜಿಕ ಜಾಲತಾಣಗಳು ಹಾಗೂ ಅಂತರ್ಜಾಲ, ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬರುವ ನೋಟಿಫಿಕೇಷನ್ಗಳು ಸದಾ ನಮ್ಮ ಗಮನವನ್ನು ವಿಚಲಿತಗೊಳಿಸುತ್ತವೆ. ಇದು ಕೆಲಸದ ಮೇಲಿಂದ ಗಮನ ಅದರೆಡೆಗೆ ಸರಿಯುವಂತೆ ಮಾಡಿ ನಂತರ ಸಮಯ ವ್ಯರ್ಥವಾಗಲು ಕಾರಣವಾಗಬಹುದು. ಈ ಕಾರಣಕ್ಕೆ ನಿಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳು ನೋಟಿಫಿಕೇಷನ್ಗಳನ್ನು ಶಾಶ್ವತವಾಗಿ ಬಂದ್ ಮಾಡಿ. ಇದರಿಂದ ನಿಮ್ಮ ಅಮೂಲ್ಯವಾದ ಸಮಯವನ್ನು ಉಳಿಸಬಹುದು. ಇನ್ನು ಎರಡನೆಯದಾಗಿ ಅಲಾರಾಂ ಸೆಟ್ ಮಾಡಿ. ಪೊಮೊಡೊರೊ ಸಮಯ ನಿರ್ವಹಣೆ ತತ್ವದ ಅನ್ವಯ ವ್ಯಕ್ತಿಯೊಬ್ಬ ಒಂದು ಕೆಲಸದ ಮೇಲೆ ಸಮಯದ ಮಿತಿಯನ್ನು ಇರಿಸಿಕೊಂಡಾಗ ಒಂದೇ ಕಾರ್ಯದ ಮೇಲೆ ಗಮನ ಹರಿಸುತ್ತಾನೆ, ಅಲ್ಲದೆ ಅದನ್ನು ಸಮಯ ಮಿತಿಯೊಳಗೆ ಮುಗಿಸಲು ಪ್ರಯತ್ನ ಮಾಡುತ್ತಾನೆ. ಉದಾಹರಣೆಗೆ, ಒಂದು ಕೆಲಸಕ್ಕೆ 45 ನಿಮಿಷಗಳ ಮಿತಿ ಹಾಕಿಕೊಂಡಿರಬೇಕು. 45 ನಿಮಿಷ ಆಗುವವರೆಗೂ ಕುಳಿತ ಕಡೆಯಿಂದ ಎದ್ದೇಳಬಾರದು. ನಂತರ 10 ನಿಮಿಷಗಳ ಕಾಲ ಬ್ರೇಕ್ ತೆಗೆದುಕೊಂಡು ಮತ್ತೆ ಆ ಕೆಲಸಕ್ಕೆ ಆರಂಭ ಮಾಡಬೇಕು. ಇದರಿಂದ ಸಮಯ ನಿರ್ವಹಣೆ ಜೊತೆಗೆ ಉತ್ಪಾದಕ ಮಟ್ಟವೂ ಕೂಡ ಸುಧಾರಣೆಯಾಗುತ್ತದೆ. ಇನ್ನು ಮೂರನೆಯದಾಗಿ ಮನೋರಂಜನೆಯೊಂದಿಗೆ ಕೆಲಸ ಮಾಡಿ. ಕೆಲವೊಂದು ಕೆಲಸಗಳು ತೀರಾ ಬೇಸರ ತರಿಸುತ್ತವೆ. ಆ ಕಾರಣದಿಂದ ಎಷ್ಟು ಮಾಡಿದರೂ ಮುಗಿಯುವುದಿಲ್ಲ ಎನಿಸುತ್ತದೆ. ಸಮಯ ಓಡುತ್ತಲೇ ಇದ್ದರೂ ಕೆಲಸ ಮುಂದುವರಿಯುವುದಿಲ್ಲ. ಅಂತಹ ಸಮಯದಲ್ಲಿ ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಂಡು ಒಂದಿಷ್ಟು ಮನೋರಂಜನೆ, ಆಟ, ಈ ಮನಸ್ಸನ್ನು ತೋಡಿಸಿಕೊಳ್ಳಿ. ಇದರಿಂದ ಮನಸ್ಸಿಗೆ ಬ್ರೇಕ್ ಸಿಕ್ಕಂತಾಗುತ್ತದೆ. ಅಲ್ಲದೆ ಕೆಲಸದಲ್ಲಿ ಪುನಃ ಮುಂದುವರಿಯಲು ಕೂಡ ಹುಮ್ಮಸ್ಸು ಸಿಗುತ್ತದೆ. ಇನ್ನು ನಾಲ್ಕನೆಯದಾಗಿ ಹಂತ ಹಂತವಾಗಿ ಕೆಲಸ ಮಾಡುವುದು. ಯಾವುದೇ ಕೆಲಸವನ್ನಾಗಲಿ ಅದನ್ನು ಹಂತ ಹಂತವಾಗಿ ವಿಂಗಡಿಸಿಕೊಳ್ಳಿ. ಒಂದು ಹಂತವನ್ನು ಮುಗಿಸಲು ಇಷ್ಟು ಹೊತ್ತು ಎಂದು ಸಮಯದ ಗಡಿ ಹಾಕಿಕೊಳ್ಳಿ. ಒಂದು ಹಂತದ ಕೆಲಸದ ಮುಗಿದ ಮೇಲಷ್ಟೇ ಇನ್ನೊಂದು ಹಂತದ ಕೆಲಸ ಮುಗಿಸಿ. ಇದರಿಂದ ಸಮಯದ ಉಳಿತಾಯ ಮಾಡಬಹುದು, ಜೊತೆಗೆ ಕೆಲಸದಲ್ಲಿ ಚಟುವಟಿಕೆಯಿಂದ ಇರಲು ಕೂಡ ಸಾಧ್ಯವಾಗುತ್ತದೆ. ಇನ್ನು ಐದನೆಯದಾಗಿ ಗೊಂದಲ ಸೃಷ್ಟಿಸುವ ಕೆಲವು ಅಂಶಗಳಿಂದ ದೂರವಿರಿ. ಒಂದು ಕೆಲಸದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಇನ್ನೊಂದು ಕೆಲಸದ ಮೇಲೆ ಗಮನ ಹರಿಸದೇ ಇರುವುದು ತುಂಬ ಉತ್ತಮ. ಒಂದು ವೇಳೆ ನಿಮ್ಮ ಗಮನ ಬೇರೆಡೆಗೆ ಸೆಳೆದರೆ ಅದರಿಂದ ಕೆಲಸಕ್ಕೆ ತೊಂದರೆ ಉಂಟಾಗಬಹುದು. ಅದರಲ್ಲೂ ನಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡುವ ವಿಷಯದಲ್ಲಿ ಈ ಮೊಬೈಲ್ ಫೋನ್ಗೆ ನಂಬರ್ 1 ಸ್ಥಾನ ನೀಡಬಹುದು. ಇದು ಮಾಡುತ್ತಿರುವ ಗೊಂದಲ ಸೃಷ್ಟಿಸಲು ಕಾರಣವಾಗಬಹುದು. ಆ ಕಾರಣಕ್ಕೆ ಮೊಬೈಲ್ ಫೋನ್, ಟಿವಿಯಂತಹ ಮಾಧ್ಯಮಗಳಿಂದ ದೂರ ಇರುವುದು ಉತ್ತಮ. ಇದರಿಂದ ಸಮಯದ ಸದುಪಯೋಗವನ್ನು ಬಳಸಿಕೊಳ್ಳಬಹುದು. ಇನ್ನು ಕೊನೆಯದಾಗಿ ವಿಶ್ರಾಂತಿಗೆ ಗಮನ ಕೊಡಿ. ಸಮಯ ನಿರ್ವಹಣೆ ಎಂದರೆ ಕೇವಲ ಕೆಲಸ ಮಾಡುವುದು ಮಾತ್ರವಲ್ಲ, ಇದರ ನಡುವೆ ದೇಹ ಮತ್ತು ಮನಸ್ಸು ಎರಡಕ್ಕೂ ವಿಶ್ರಾಂತಿ ಬೇಕಾಗುತ್ತದೆ. ಇದರಿಂದ ದೇಹ ಪುನಶ್ಚೇತನಗೊಂಡು ಚುರುಕಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಸಮಯ ನಿರ್ವಹಣೆ ಕೂಡ ಈಸಿಯಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.